ಹೋಗೋಣ ಹೋಗೋಣ ಹೋಗೋಣ. ನಳಿನಿ ಕರಗತವೆನಿಸಿರ್ಗಂ ಮಹೇಂದ್ರಾದಿ ದೇವತೆಗಳಲ್ಲ ಶರಣ ಸೇವೆಗೆ ಗೈಯಲ್ ಮಹೇಂದ್ರಾದಿ ದೇವತೆಗಳಲ್ಲ ಶರಣ ಸೇವೆಗೆ ಗೈಯಲ್ ಸುರನಾರಿಯರ ನವಗಾನ ನರ್ತನಗಳನ್ನು ವೀಕ್ಷಿಸುತ್ತ ಸುರನಾರಿಯರ ನವಗಾನ ನರ್ತನಗಳನ್ನು ವೀಕ್ಷಿಸುತ್ತ ಅಮರ ವಿಲಾಸ ವೈಭವದಿಂದರೆವ ಅಮರ ವಿಲಾಸ ವೈಭವದಿಂದರೆವ ಈ ದಸಕಂಠನಿಗೆ ಹಲವಾರು ಸಾಟಿ ವಿಭೀಷಣ ಕುಂಭಕರ್ಣ ಇಂದ್ರಕುಮಾರ ವಿಜಯಂ ಧ್ವಜವ ಮೆರೆಸಿ ಗೆಲ್ಲಿದೆ ದಸಮುಖನ ಸಿರಿಯ ವಿಜಯ ವಿಜಯಂ ಧ್ವಜವ ಮೆರೆಸಿ ಗೆಲ್ಲಿದೆ ದಸಮುಖನ ಸಿರಿಯ ವಿಜಯ ರಪ ಪೂರಿತ ರಥಿ ಹರಿಪರ ಪ್ರಚಂಡ ಪರಾಕ್ರಮ ಶೋಭಿತಂ ರಪ ಪೂರಿತ ರಥಿ ಹರಿಪರ ಪ್ರಚಂಡ ಪರಾಕ್ರಮ ಶೋಭಿತಂ ಸದಾ ಶಿವನವರ ವಿಭೂತಿ ವಿಲಸಿದ ಸದಾ ಶಿವನವರ ವಿಭೂತಿ ವಿಲಸಿದ ಯಶ ಭಾಗ್ಯದವ ವಸ ಲಬ್ಧ ವಿಜಯ ಧ್ವಜವ ಮೆರೆಸಿ ಗೆಲ್ಲಿದೆ ದಸಮುಖನ ಸಿರಿಯ ವಿಜಯ ರಸ್ತ ವಿಜಯ ವಧುವ ಕರ ಪಿಡಿದು ನಡೆದು ದಸ ದಿಶಯ ಗೆಲಿದು ನಲಿದೆ
ಸಮರೇ ಪ್ರಭುವೆ ನಿಪ ದಸಮುಖಗೆ ಸರಿ ಸಮರೇ ಪ್ರಭು ನಿಪ ದಸಮುಖಗೆ ಸರಿ ಸಮರೇ ಪ್ರಭುವೆ ನಿಪ ದಸಮುಖಗೆ ಸರಿ ಸಮರೇ ವಿಜಯ ಧ್ವಜವ ಮೆರೆಸಿ ಗೆಲ್ಲಿದೆ ದಸಮುಖನ ಸಿರಿಯ ವಿಜಯೇ ದಸಮುಖನ ಸಿರಿಯ ವಿಜಯೇ ದಸಮುಖನ ಸಿರಿಯ ವಿಜಯೇ ರಾಸ್ತ ವಿಭೀಷಣ ಕುಂಭಕರ್ಣ 10 ಮಂತ್ರಿ ಮಹೋದರರೇ ನವಬ್ರಹ್ಮನಲ್ಲೊಬ್ಬನಾದ ಪೌರತ್ಯ ಬ್ರಹ್ಮನ ಮೊಮ್ಮಗನು ಕೈಕಸಾದೇವಿಯ ಗರ್ಭ ಸಂಜಾತನು ವಿಶ್ವವಸುವಿನ ಸುಪುತ್ರನು ವಿಶ್ವದಾಳ್ ಹೆಸರಾಂಕಿತ ಅಪ್ರತಿಭ ವೀರನು ಅಸಾಮರ್ಥ್ಯ ಬಲದಿಂದ ಸ್ವರ್ಣ ಲಂಕೆಯನ್ನೇ ನಿರ್ಮಾಣ ಮಾಡಿಕೊಂಡು ಹಣಕಾವತಿ ನಗರವನ್ನೇ ಅಣಚಿಸುವಂತಹ ಸಂಪತ್ತು ಸೌಭಾಗ್ಯಗಳಿಂದ ಕೂಡಿ ದಕ್ಷಿಣೇಶ್ವರ ಎಂದು ಕೀರ್ತಿಶಾಲಿಯಾದ ಈ ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ದಾವನಿರುವನು ಪ್ರಾಸ್ತ ದಾವನಿರುವನು ವೀರ ಧೀರ ರಣಭೀಕರ ಸುರವರ ಕಂಠೀರವ ವೀರ ಧೀರ ರಣಭೀಕರ ಸುರವರ ಕಂಠೀರವ ನಿರತ ಸುಖದಿ ದುರಿತ ಬಲದಿ ನಿರತ ಸುಖದಿ ದುರಿತ ಬಲ ತರಂಗನಿಗೆ ಜಯ ಜಯ ತರಂಗನಿಗೆ ಜಯ ಜಯ ತರಂಗನಿಗೆ ಜಯ ಜಯ ಪರಶಿವನಿಂದೊರ ಪಡದ ಲಂಕಾಧೀಶ್ವರ ಪರಶಿವನಿಂದೊರ ಪಡದ ಲಂಕಾಧೀಶ್ವರ ನಿರುತ ಸುಖದಿ ದುರಿತದಳದಿ ನಿರುತ ಸುಖದಿ ದುರಿತದ ತರಂಗನಿಗೆ ಜಯ ಜಯ ತರಂಗನಿಗೆ ಜಯ ಜಯ ತರಂಗನಿಗೆ ಜಯ ಜಯ ಪ್ರಭು ನಿಜ ಪ್ರಭು ನಿಜ ನಿಮಗೆ ಸರಿ ಸಾಟಿಯಾದವರು 14 ಲೋಕಗಳಲ್ಲಿ ಯಾರೂ ಇಲ್ಲ. ನಿಮ್ಮ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಯಕ್ಷ ಗರುಡ ಗಂಧರ್ವ ಕಿನ್ನರ ಕಿಂಪರಿಶಿರಾದಿಗಳು ತಡಹರಿಸಿ ನಡೆದರು. ರಾಜ ಮಾತೆಯಾದ ಕೈಗಸದೇವಿಯ ಪುತ್ರನಾಗಿ ತಿಳಿಸಿ ನಿಮ್ಮ ಅಜಾತ ಶತ್ರುವಾದ ಆರ್ಯ ಉದಾರವನ್ನು ಅರಿದು ಅಜಯರಾಗಬೇಕೆಂಬ ಕುತೂಹಲದಿಂದ ಪಾತಾಳದ ಬಗ್ಗೆ ಆಬಲಿ ಚಕ್ರವರ್ತಿಯ ಅರಮನೆಯ ಬಾಗಿಲನ್ನು ಕಾಯುತ್ತಿದ್ದ ಆರ್ಯ ನುಡಿಯಲು ಹೋದ ಅಮಿತ ಪರಾಕ್ರಮಿಸಲಿ ನಿಬಲವೇ ಪ್ರಾಸ್ತ ಸಾಕು ಸಾಕು ಹೊಗಳೇ ನಮ್ಮ ಅಗ್ರಜನನ್ನು ಅನ್ನಶೂಲಕ್ಕೆ ಏರಿಸಲು ಪ್ರಯತ್ನಿಸಬೇಡ. ನಿಮ್ಮಂಥವರ ಹೊಗಳಿಕೆಯಿಂದಲೇ ಮತಿಗೆಟ್ಟು ಶಕ್ತಿ ಸಾಮರ್ಥ್ಯಗಳಿರುವುದೆಂದು ತಿಳಿದು ಅಶ್ವಿನಿ ದೇವತೆಗಳಿಂದ ಅಶುಭವನ್ನು ಹೊಂದಿ ನಿರ್ಮಲ ಬಾಂಧವರಾದ ಗಗನಸಖಿಯರ ಸ್ಪರ್ಶ ಮಾಡಿ ಕಡೆಯಲ್ಲಿ ವೇದವತಿಯ ಶಾಪಕ್ಕೆ ಗುರಿಯಾದವರೇ ನಮ್ಮ ಅಗ್ರಜನು. ವಿಭೀಷಣ ದರದೊಳಗೆ ಸುರರ ಕಡಿದಿಡುವೆ ದೂರದೊಳಗೆ ಸುರರ ಕಡಿದಿಡುವೆ ದೂರದೊಳಗೆ ದರೆಯನ್ನು ಗೆಲ್ಲುವೆನು ಬರದೊಳಗೆ ಯಕ್ಷ ಗರುಡ ಗಂಧರ್ವರ ಪಿಡಿದು ಗದಾ ಗಂಡದೆ ಮೆಟ್ಟಿ ಮೆರೆಯುವೆ ಯಕ್ಷ ಗರುಡ ಗಂಧರ್ವರ ಪಿಡಿದು ಗದಾ ಗಂಡದೆ ಮೆಟ್ಟಿ ಮೆರೆಯುವೆ ಸುರರನ್ನು ಗೆಲ್ಲುವೆನು ಬರದೊಳಗೆ ಸುರರ ಗೆಲುವೆನ್ನು ಕಡುದೊಳಗೆ ದರೆಯನ್ನು ಗೆಲ್ಲುವೆನು ಬರದೊಳಗೆ ಬರದೊಳಗೆ ಬರದೊಳಗೆ. ವಿಭೀಷಣ ಏನನ್ನು ನುಡಿಯುತ್ತಿರುವೆ? ಒಂದೇ ರಕ್ತದಲ್ಲಿ ಜನಿಸಿ ಒಂದೇ ತಾಯಿಯ ತೊಡೆ ಮೇಲೆ ಮಲಗೆದ್ದು ಭುವನ ಭೀಕರನು ರಕ್ಕಸರಿಗೆ ರಕ್ಕಸನು ದಿವಿಜರಲ್ಲಿ ದಿವಿಜರಂತೆ ನಾವು ವ್ಯಾಕರಣ ಪಂಡಿತನು ಆದ ನಮ್ಮ ಅಗ್ರಜನನ್ನು ನೀನೇ ಎಳಿಸುವ. ಸಾಕು ಕುಳಿತುಕೋ.
ಭಲೆ ಕುಂಭಕರ್ಣ ಭಲೆ. ವಿಭೀಷಣನೇನು ಬಲ್ಲ ನನ್ನ ವಿಚಾರವನ್ನ? ನಾನು ಜಗವಲ್ಲ, ಜಗತ್ತನ್ನೇ ಸೃಷ್ಟಿಸಿರುವ ಆ ಬ್ರಹ್ಮನನ್ನೇ ನನ್ನರಮನೆಯ ಪಂಚಾಂಗವನ್ನು ಓದುವ ಪಂಡಿತನಾಗಿ ಮಾಡಿಕೊಂಡಿರುವೆ. ನವಗ್ರಹಗಳನ್ನು ಸ್ವಾಧೀನಪಡಿಸಿಕೊಂಡು ನನ್ನ ಸಿಂಹಾಸನದ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡಿರುವೆ. ದಿಗ್ಭಿಕ್ತಿಗಳ ಬೆರೆದು ಗಗನವೇ ಹರಿದು ಪೃಥ್ವಿಯೇ ತಲ್ಲಣಗೊಳಿಸುವಂತೆ ಮಾಡಬಲ್ಲ ಈ ದಶಕಂಠನು ಋಣನ ಭಕ್ತನು. 14 ಲೋಕಗಳಲ್ಲಿ ಅವನೊಬ್ಬನಿಗಲ್ಲದೆ ಮತ್ತಾರಿಗೂ ತಲೆಬಾಗನು ಈ ದಕ್ಷಿಣೇಶ್ವರನು. ನಾಟ್ಯ ಸ್ವರೂಪನು ದತ್ತಿಸುವ ಸಮಯದ ಸ್ವರೂಪನು ಹತ್ತಿಸುವ ಸಮಯದ ರಜತಗಿರಿಯ ಮೇಲೆತ್ತಿ ನಲಿದವನು ನಾನು. ಆ ಮುಕ್ಕಣ್ಣ ಶಿವನೇ ಉದ್ಧರಿಸಿ, ಉದ್ಧರಿಸಿ ನಿಜ ಭಕ್ತನಾದ ನನ್ನನ್ನು ನೋಡಿ ಕರುಣಿಸಿ ಹೊರವಿದ್ದು ಜಗವೇ ನೋಡಿ ಅಚ್ಚರಿ ಪಡುವಂತೆ ಮಾಡಿದ ಈ ದಶಕಂಠನಿಗೆ 1000 ಸಾಟೆ. ಇಂತಹ ನನಗೆ ಸಾಮಾನ್ಯ ಸ್ತ್ರೀಯಾದ ವೇದವತಿಯ ಶಾಪ ಚಚೆ ತೃಣಕ್ಕೆ ಸಮಾನ. ಶಿವ ಎಂಬ 2 ಅಕ್ಷರಗಳಿಂದ ದೋಷ ನಿವಾರಣೆ ಮಾಡಿಕೊಳ್ಳಬಲ್ಲ ನಾನು ಆ ಕಬರ್ದಿನಿಯನ್ನು ಪಂಚಭೂತಗಳಿಗೆ ಒಡೆಯನಾದ ಮೃತ್ಯುಂಜಯನನ್ನು ಆರಾಧಿಸಿ ನವವ್ಯಾಕರಣ ಪಂಡಿತನೆಂಬ ಬಿರುದ ಹಂಚಿದನು ನಾನು. ಸರಿಯಾಗಿ ನುಡಿದಿರಿ ಮಾಪು, ಸರಿಯಾಗಿ ನುಡಿದಿರಿ. ನಿಮ್ಮ ನುಡಿ ಗೇಡಿಯಾದ ಒಂದು ಧೀರತ್ವವನ್ನು ತರುತ್ತದೆ. ಯಾವ ಜನ್ಮದ ಪುಣ್ಯವು, ಯಾವ ದೈವದ ಫಲವು ನಿಮ್ಮಂತವರಲ್ಲಿ ಮುಖ್ಯಮಂತ್ರಿಯಾದುದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು. ನಿಜ ನಿಜ ಕಟುಬಟ ವೀರಸಿಂಹರೆಂದೆನಿಸಿ ತ್ರಿಜಗದ ರಾವಣ ಕುಂಭಕರ್ಣರೆಂಬ ಸಹೋದರರು ಸಿಡಿದೆದ್ದರೆ ದರೆ ಉಳಿಯುವುದೇ, ಶತ್ರುಗಳು ಎದುರಾಗುವುದೇ. ಎಚ್ಚರ ವಿರಳಿ ಲೋಕಕ್ಕೆ. ಹೌದೌದು ಕುಂಭಕರ್ಣ, ನಿನ್ನ ಮಾತು 100ಕ್ಕೆ 100 ಸತ್ಯ. ಶತಯೋಜನೆ ವಿಸ್ತೀರ್ಣವುಳ್ಳ ಸರದಿಯನ್ನು ದಾಟಿ ಬರಲು ಸಪ್ತ ಋಷಿಗಳೇ ಆಗಲಿ, ದೇವತೆಗಳೇ ಆಗಲಿ ನನ್ನ ಅಜಾತ ಶತ್ರುವಾದ ಹರಿಗೂ ಸಾಧ್ಯವಿಲ್ಲ. ಪುಷ್ಪಕೋಟಿ ಸಮಸ್ತೋತ್ರಂ ಸ್ತೋತ್ರಕೋ ಸಮಂ ಜಪಂ ಜಪಕೋಟಿ ಸಮಂ ಧ್ಯಾನಂ ಧ್ಯಾನಕೋಟಿ ಸಮಕ್ಷಮ ಸಮಕ್ಷಮ ಸಮಕ್ಷಮ. ರಾವಣೇಶ್ವರ, ಜಯಲಕ್ಷ್ಮಿಯೂ ನಿನ್ನ ಸೊತ್ತಲ್ಲ, ಸಹೋದರಿಯೂ ಅಲ್ಲ. ಪಂಡಿತನೇ ಆಗಲಿ ಪಾಮರನೇ ಆಗಲಿ ಪತಿತನಾಗಿ ನಡೆದಿದ್ದರೂ ಮನವರಿಕೆ ಮಾಡಿಕೊಂಡು ದುಷ್ಕರ್ಮ ಕಾರ್ಯಗಳನ್ನು ತ್ಯಜಿಸಿ ಸತ್ಕಾರ್ಯಗಳನ್ನು ಮಾಡುತ್ತಾ ಯಾರು ಆ ದೈವವನ್ನು ನಂಬಿ ಸದಾ ನೆನೆಯುತ್ತಾ ನೈಷ್ಠಿಕವಾದ ಕರ್ಮವನ್ನು ಆಚರಿಸಿ ಸತ್ಪುರುಷಶೀಲನಾಗುತ್ತಾನೋ ಅಂಥವನನ್ನು ಆ ದೈವವೂ ರಕ್ಷಿಸಬಲ್ಲದು, ಜಯಲಕ್ಷ್ಮಿಯೂ ಒಲಿಯಬಲ್ಲಳು. ವಿಭೀಷಣ, ಸಾಕು ಮಾಡು ಈ ನಿನ್ನ ಬಿರುನುಡಿಗಳನ್ನು. ನನ್ನ ಹೆಸರು ಕೇಳಿದ ಮಾತ್ರದಿಂದಲೇ ಲೋಕವೇ ಅಚ್ಚರಿ ಪಡುವುದು. ಈ ನಿನ್ನ ನಿಂದಾಸ್ತುತಿಯನ್ನು ಕೇಳಿ ಕೇಳಿ ನನ್ನ ಕ್ರೋಧವನ್ನು ನಾನೇ ನುಂಗುತ್ತಿದ್ದೇನೆ. ನೀನಲ್ಲದೆ ಅನ್ಯರಾರಾದರೂ ಈ ರೀತಿ ಮಾತನಾಡಿದಲ್ಲಿ ಇಷ್ಟೊತ್ತಿಗೆ ಶಿರಸನ್ನು ಕತ್ತರಿಸಿ ಸಮುದ್ರದಲ್ಲಿ ಚೆಲ್ಲುತ್ತಿದ್ದೆ. ಲೋಕ ಸುಮ್ಮನೆ ಕುಳಿತುಕೋ.
ತಂಗಿಯಾದ ಶೂರ್ಪನಖ ದೇವಿಯವರು ರೋಧಿಸುತ್ತಾ ಬರುತ್ತಿರುವರು. ಏನು ನನ್ನ ತಂಗಿ ಶೂರ್ಪನಖ ರೋಧಿಸುತ್ತಾ ಬರುತ್ತಿರುವಳೆ? ಹೌದು ಮಹಾಪ್ರಭು. ಆಕೆಯನ್ನು ಬಹಳ ಮರ್ಯಾದೆಯಿಂದ ಬರಮಾಡು. ಆಗಬಹುದು. ತಂಗಿ ಶೂರ್ಪನಖ, ಯಾರಿಂದ ನಿನಗಿಂತ ಸ್ಥಿತಿ ಉಂಟಾಯಿತು? ಮಕರಾಕ್ಷ, ಮಹಾಪ್ರಭು ಏನು ಹೇಳುತ್ತಿರುವಳು ಒಂದೂ ತಿಳಿದಿಲ್ಲವಲ್ಲ. ಅವರ ವಿಚಾರವನ್ನು ತಿಳಿದಿರುವ ಮಹಾಪ್ರಭು. ದಂಡಕಾರಣ್ಯದಲ್ಲಿ 3 ಜನ ನರಮಾನವರ ಪ್ರವೇಶವಾಗಿರುವುದು. ಅದರಲ್ಲಿ ರಾಮ, ರಾಮನ ತಮ್ಮ ಲಕ್ಷ್ಮಣ, ರಾಮನ ಹೆಂಡತಿ ಸೀತೆ ಮಹಾಪ್ರಭು. ಸೀತಾ ಮಹಾಪ್ರಭು, ಆ ಸೀತೆಯು ನೋಡಲು ಬಹಳ ಸುಂದರವಾಗಿದ್ದು ಆಕೆಯನ್ನು ಕರೆದುಕೊಂಡು ಬರಲೆಂದು ಹೋದಾಗ ರಾಮನ ತಮ್ಮ ಲಕ್ಷ್ಮಣ ಇವರ ಮೂಗು ಕಿವಿಗಳನ್ನು ಕೊಯ್ದುಗೊಳಿಸಿರುವರು. ಏನು ಅವಮಾನಗೊಳಿಸಿದರೆ ಸಹಿಸನೋ ಸಹಿಸನೋ ನರಾದ ಮರ ಧೂಳ್ ಗೈಲೆ ಕ್ಷಣದೋ ಸಹಿಸಲಾರದ ಅಪಮಾನ. ರಾಕ್ಷಸ ಕುಲ ಧೀಮಂತರೆಂದೆನಿಸಿ ಕರಸ್ಸು ಮನಸ್ಸಿನಲ್ಲಿಯೂ ನಮ್ಮ ಸ್ಮರಣೆ ಮಾಡದವರು ನಮ್ಮ ದೈತ್ಯ ಸಹೋದರನ್ನು ಈ ರೀತಿ ಅಪಮಾನಗೊಳಿಸಿದರೆ ಅಗ್ರಜ ಪರಿವಾರ ಸಮೇತರಾಗಿ ಈಗಲೇ ಹೋಗಿ ಅವರನ್ನು ಧ್ವಂಸ ಮಾಡಿ ಬರೋಣ. ಶಾಂತನಾಗು ಕುಂಭಕರ್ಣ, ಶಾಂತನಾಗು. ಸಹೋದರಿಯಾದ ಮಾತ್ರಕ್ಕೆ ಅವಳ ಮಾತು ಪರಿಗ್ರಹವಲ್ಲ. ಶೂರ್ಪನಖ, ಇತ್ತವ ಅವರು ನಿನ್ನನ್ನು ಸುಮ್ಮನೆ ಘಾಸಿಗೊಳಿಸಿದರೆ ನಾನು ನನ್ನನ್ನು ನಂಬಲಾರೆ. ನೀನು ಏನೋ ಸ್ವೇಚ್ಛೆಯಾಗಿ ವರ್ತಿಸಿರುವೆ. ನಿಜ ಹೇಳು. ಹೇಳುವುದಿನ್ನೇನು ಕೇಳುವುದಿನ್ನೇನು? ನಮ್ಮ ಎಲ್ಲೆಯಾದ ದಂಡಕಾರಣ್ಯಕ್ಕೆ ಬಂದು ನೆಲೆಸಿ ನನ್ನ ದೈತ್ಯ ಸಹೋದರಿಯನ್ನು ಅಪಮಾನ ಮಾಡಿ ಕಳಿಸಿರುವುದೆಂದರೆ ಆದರ ಮಾನವರು ಇನ್ನಂತಹ ಬಲಶಾಲಿಗಳಾಗಿರಬಹುದು. ಅಣ್ಣ ಫಲ ತಂಗಿ ಫಲ. ನಿನ್ನ ನಾಸಿಕ ಹೋದರೂ ನಿನ್ನ ಬುದ್ಧಿ ಇನ್ನು ಚುರುಕಾಗಿಯೇ ಇದೆ. ಅಕರಾಕ್ಷ, ಪ್ರಭು ಈಕೆಯನ್ನು ಕರೆದುಕೊಂಡು ಹೋಗಿ ಔಷಧೋಪಚಾರ ಮಾಡಿಸು. ಆಗಬಹುದು. ಅಕರಾಕ್ಷ, ಈಗಲೇ ಮಾವನಾದ ಮಾರೀಚನನ್ನು ಬರಮಾಡು.
ಶಂಭೋ ಶಂಕರ, ಶಂಭೋ ಶಂಕರ. ಹಾ ಮಾವ, ಹಾ. ರಾವಣೇಶ್ವರ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಯಿಸಲು ಕಾರಣವೇನು? ಮಾವ, ನನ್ನ ತಂಗಿ ಶೂರ್ಪನಖ ದಂಡಕಾರಣ್ಯಕ್ಕೆ ತೆರಳಿದಳಂತೆ. ಅಲ್ಲಿ ರಾಮ, ಲಕ್ಷ್ಮಣ, ಸೀತೆ ಈ ಮೂವರು ಸೇರಿ ಅವರ ಕಿವಿ ಮೂಗುಗಳನ್ನು ಕತ್ತರಿಸಿ ಅಪಮಾನ ಮಾಡಿ ಕಳಿಸಿದ್ದಾರೆ. ಭವಿಷ್ಯಜ್ಜನು ನೀನು. ನನ್ನ ತಂಗಿ ಹೇಳಿದಂತೆ ಅವರೇನು ಮಾನವರೋ ಅಥವಾ ದಾನವರೋ ಗುರುತಿಸಿ ಹೇಳು. ರಾವಣ ಸಾರ್ವಭೌಮ ದಾನವರ ಸಂಹಾರಕ್ಕಾಗಿ ಮಾನವರಾಗಿ ಜನಿಸಿ ಬಂದಿರುವರು. ಅಸತ್ಯವನ್ನು ನುಡಿಯುತ್ತಿರುವೆ. ನಾನು ನುಡಿಯುತ್ತಿರುವ ಸತ್ಯವು ಮಿಥ್ಯಾವಾದಿ. ಸಮಕ್ಷಮದಲ್ಲಿ ನಿಂತಿ ಸಹಸ್ವರ ಸೂತ್ರವನ್ನು ಎಲ್ಲಿಂದ ಕಲಿತೆ? ನಾನು ಹೇಳುತ್ತಿರುವ ಸತ್ಯವು ರಾವಣೇಶ್ವರ. ವಿಭೀಷಣ, ಈತನ ಕಂಕಣದಲ್ಲಿರುವ ತಾಳೆಗರನ್ನು ಕಿತ್ತು ಸಮರದಲ್ಲಿ ಬಿಸಾಡು. ರಾವಣೇಶ್ವರ, ಈ ಲಂಕಾ ರಾಜ್ಯದಲ್ಲಿ ಭವಿಷ್ಯವನ್ನು ಹೇಳುವರೆಂದರೆ ಮಾವನಾದ ಮಾರೀಚರೊಬ್ಬರೇ. ಈ ಗುರುನಿಂದನೇ ನನ್ನಿಂದ ಸಾಧ್ಯವಿಲ್ಲ. ಎಲ್ಲ ಮಾವ, ನೀನು ಪ್ರಜೆ, ನಾನು ಪ್ರಭು. ನೀನು ಆಶ್ರಿತನು, ನಾನು ಆಶ್ರಯದಾತನು. ಇದುವರೆಗೂ ನನ್ನ ಹೊಪ್ಪುಂಡಿ ಬೆಳೆದಿರುವೆ. ನೀನು ನನಗೊಂದು ಸಹಾಯ ಮಾಡಲೇಬೇಕು. ಸಾರ್ವಭೌಮ, ನನ್ನಿಂದ ಆಗಬೇಕಾದ ಸಹಾಯವಾದರೂ ಏನು? ಮಾವ, ಆ ಸೀತೆ ಬಹು ಸೌಂದರ್ಯವತಿ. ಆಕೆಯನ್ನು ಒತ್ತು ತರಬೇಕು. ಅದಕ್ಕೆ ನಿನ್ನ ಸಹಾಯ ಅಗತ್ಯವಾಗಿ ಬೇಕು. ಕ್ಷಮಿಸು ಸಾರ್ವಭೌಮ, ಈ ಇಡೀ ವಯಸ್ಸಿನಲ್ಲಿ ಇಂಥ ನೀಚ ಕೃತ್ಯವನ್ನು ಮಾಡಿ ನಾನು ನೊಂದು ಬದುಕಲಾರೆ. ನೀನು ನಾನು ಹೇಳದಂತೆ ಕೇಳದೆ ಹೋದರೆ ನಿನ್ನ ಶಿರಸನ್ನು ಕತ್ತರಿಸಿ ಸಮುದ್ರದಲ್ಲಿ ಬಿಸಾಡುವೆ. ಎಚ್ಚರಿಕೆ. ಛೇ, ಇಂಥ ಪಾಪಿಯ ಕೈಯಲ್ಲಿ ಸಾಯುವುದಕ್ಕಿಂತ ಶ್ರೀರಾಮಚಂದ್ರನ ಬಾಣಕ್ಕೆ ತುತ್ತಾಗಿ ಮೋಕ್ಷವನ್ನು ಪಡೆಯುವುದೇ ಲೇಸು. ರಾವಣ ಸಾರ್ವಭೌಮ, ನಾನೀಗಲೇ ಹೇಮಸಾರಂಗ ರೂಪವನ್ನು ಧರಿಸಿ ಆ ರಾಮ ಲಕ್ಷ್ಮಣರನ್ನು ಬಹುದೂರ ಕರೆದುಕೊಂಡು ಹೋಗುತ್ತೇನೆ. ಇನ್ನು ಮುಂದೆ ತಮ್ಮ ಮನವಂತೆ ನಡೆದುಕೊಳ್ಳಬಹುದು. ಶಂಭೋ ಶಂಕರ, ಶಂಭೋ ಶಂಕರ. ಇನ್ನು ನಮ್ಮ ಸಾಧನೆಯಾದಂತೆ ಸರಿ. ಮಹಾಪ್ರಭು, ಹಾಗಾದರೆ ದಂಡಕಾರಣ್ಯ ಪ್ರಯಾಣಕ್ಕೆ ಪರಿವಾರವನ್ನು ಎಚ್ಚರಿಸಲೇ. ಹೇಳ ಪ್ರಾಸ್ತ, ಹೇಳ. ನೀನೊಬ್ಬ ನನ್ನ ಸಂಗಡ ಬಾ. ಮಾರ್ಗ ಮಧ್ಯದಲ್ಲೇ ವಿಚಾರವನ್ನೆಲ್ಲ ತಿಳಿಸಿ ಮಾರ್ಗ ಮಧ್ಯದಿಂದಲೇ ನಿನ್ನ ಹಿಂದಿರುಗಿಸುವೆನು. ನಡೆಯಿರಿ, ಎಲ್ಲರೂ ಹೋಗೋಣ. ರಾಜೂಟ ನೀಲಕಂಠ ಪರಶಿವನೇ ಪಾಲಿಸೋ ಅಂಗಮೌಳಿತ ನೇದ ತರಂತ ಕಂಡ ಶೇಖರ. ಜಟಾಜೂಟ ನೀಲಕಂಠ ಪರಶಿವನೇ ಪಾಲಿಸೋ ಚಂದ್ರಮೌಳಿ ತಟ ನಿವಾಸ ಬಾಲ ಚಂದ್ರಶೇಖರ. ಶಂಭೋ ಮಹಾದೇವ. ಉದಿಸಿ ಬಂದ ಕಾಲರೂಪ ಭಕ್ಷಿಸಿದ ಶಂಕರ ಅಭಯಂಕರ. ಉದಿಸಿ ಬಂದ ಕಾಲರೂಪ ಭಕ್ಷಿಸಿದ ಶಂಕರ ಅಭಯಂಕರ. ತ್ರಿನೇತ್ರಧರ ವಿನೋದಕರ, ತ್ರಿನೇತ್ರಧರ ವಿನೋದಕರ ಹರ ಹರ ಶಿವಶಂಕರ. ತ್ರಿನೇತ್ರಧರ ಪಿನಾಕಧರ ಹರ ಹರ ಶಿವಶಂಕರ. ಜಟಾಜೂಟ ನೀಲಕಂಠ ಪರಶಿವನೇ ಪಾಲಿಸೋ ಚಂದ್ರಮೌಳಿ ಚಂದ್ರಲೇಶ ಗರುನಾಥ ಶಂಕರ. ಬಾಲಚಂದ್ರಶೇಖರ, ಬಾಲಚಂದ್ರಶೇಖರ. ಅಯ್ಯೋ, ನಾನು ಇದೆಂಥ ಕರ್ಮವನ್ನು ಮಾಡಿದೆ. ಹಿಂದೆ ವಿಶ್ವಾಮಿತ್ರ ಯಾಗವನ್ನು ಭಂಗಪಡಿಸಲು ಹೋಗಿ ನನ್ನ ತಮ್ಮನಾದ ಸ್ವಭಾವವನ್ನು ಕಳೆದುಕೊಂಡೆ. ಶ್ರೀರಾಮಚಂದ್ರನ ಯಾರು, ಸೀತಾಮಾತೆ ಎಂದರೆ ಯಾರು ಈ ಅವಿವೇಕಿಯೇ ತಿಳಿಯದೆ ಸಾಕ್ಷಾತ್ ಮಹಾವಿಷ್ಣುವೇ ಶ್ರೀರಾಮಚಂದ್ರರು, ಮಹಾಲಕ್ಷ್ಮಿ ಸ್ವರೂಪಿಯೇ ಸೀತಾಮಾತೆ ಎಂದು ಈ ಅವಿವೇಕಿಯೇ ಎಷ್ಟು ತಿಳಿಸಿದರು
ಬೋರ್ಕಲ್ಲ ಮೇಲೆ ಮಳೆ ಸುರಿದಂತಾಯ್ತಲ್ಲ. ವಿನಾಶ ಕಾಲೇ ವಿಪರೀತ ಬುದ್ಧಿ. ಇಂಥ ದುರಂಕಾರಿಗೆ ತಕ್ಕ ಶಾಸ್ತಿ ಆಗಲೇಬೇಕು. ಈ ಅವಿವೇಕಿಯು ಸೀತಾಮಾತೆಯನ್ನು ಒತ್ತು ತರುವನು. ತದನಂತರ ಈ ಲಂಕಾಲೆ ನಗರವೇ ಭಸ್ಮೀಭೂತವಾಗಿ ಹೋಗುವುದು. ರಜತಾದ್ರಿ ಶಂಕರ, ರಜತಾದ್ರಿ ಗಿರಿ ನಿವಾಸ ಕಂದ ಪೂರ್ಣ ಕಳಾರೂಪ, ರಜತಾದ್ರಿ ಗಿರಿ ನಿವಾಸ ಚಂದ ಚೂರ ಕಳಾರೂಪ, ತಿನೇತ್ರದ ಪಿನಾಕದರ, ತಿನೇತ್ರದ ಪಿನಾಕದರ, ಹರ ಹರ ಶಿವಶಂಕರ, ಹರ ಹರ ಶಿವಶಂಕರ, ಜಟಾಜೂಟ ನೀಲಕಂಠ ಪರಶಿವನೇ ಪಾಲಿಸೋ, ಚಂದ್ರಮೌಳಿ ತಟ ನಿವಾಸ ಬಾಲಚಂದ್ರಶೇಖರ, ಬಾಲಚಂದ್ರಶೇಖರ, ಬಾಲಚಂದ್ರಶೇಖರ. ಶಂಭೋ ಮಹಾದೇವ. ಸ್ವಾಮಿ, ಅದನ್ನು ಹಿಡಿದು ತರಲಾರಿರಾ? ಬೇಡ ಸೀತಾ, ಅದನ್ನು ಬಯಸಬೇಡ. ಏಕೆ ಪ್ರಭು? Bhavani Nida
ಬೇಡ ಸೀತಾ. ದಾನವ ಮಾಯೆ ಪ್ರೇಮ ಛಾಯೆ ಬೇಡ. ಬೇಡ. ದಾನವ ಮಾಯೆ ಪ್ರೇಮ ಛಾಯೆ ದಾನವ ಮಾಯೆ ಪ್ರೇಮ ಛಾಯೆ ಸೀತಾ ಬಯಸಬೇಡ. ದಾನವ ಮಾಯೆ ಪ್ರೇಮ ಛಾಯೆ ಬೇಡ ಸೀತಾ. ದಾನವ ಮಾಯೆ ಪ್ರೇಮ ಛಾಯೆ ನಿಜವನ ರುಗುವೆ ತಿಳಿದ ನಿಜವನ ರುಗುವೆ ತಿಳಿದ ನಿಜವನು ಹೊರಗುವೆ ತಿಳಿದ ನಿಜವನು ಹೊರಗುವೆ ತಿಳಿದ ನಿಜವನ ರುಗುವೆ ತಿಳಿದ ನಿಜವನ ರುಗುವೆ ತಿಳಿದ ಮಾಯ ಮುಗವ ನೀನಿದ ನೋಡಿ ಬಯಸುವೆ ಬೆಸೆಗೆಯಿದ ಮಾಯ ಮುಗವ ನೀನಿದ ನೋಡಿ ಬಯಸುವೆ ಏಗೆಯಿದ ಮಾಯ ಮುಗವ ನೀನಿದ ಮೃಗವ ನೀನಿದ ಮೃಗವ ನೀನಿದ ಜಾನಕಿ ಅದನ್ನು ಬಯಸಬೇಡ. ಇಂತಹ ಸಾರಂಗವನ್ನು ಈ ಪ್ರದೇಶದಲ್ಲಿ ಎಂದೂ ಕಂಡೇ ಇಲ್ಲ. ಸಾಧ್ಯವಿಲ್ಲ ಸ್ವಾಮಿ. ಆ ಮೃಗುವನ್ನು ನೋಡಿದಾಗಲಿಂದಲೂ ನನ್ನ ಮನಸ್ಸೇಕೋ ಅದರಲ್ಲೇ ಅಡಕವಾಗಿರುವುದು. ಪ್ರಿಯಾ, ಹಾಗೇನಾದರೂ ಆ ಮೃಗುವೇನಾದರೂ ರಾಕ್ಷಸರ ಮಾಯೆಯಾಗಿ ಇದ್ದಲ್ಲಿ ಅದನ್ನು ಕೊಂದು ಅದರ ಚರ್ಮವನ್ನಾದರೂ ತನ್ನಿ ದಾಸಾಸನದ ಮೇಲೆ ಹಾಸಲು ಚೆನ್ನಾಗಿರುವುದಲ್ಲವೇ? ಸೀತಾ, ಹಿಂದೆ ನಾವು ಶೂರ್ಪಣಖಾ ದೇವಿಯನ್ನು ಅಪಮಾನ ಮಾಡಿ ಕಳುಹಿಸಿದ್ದವು. ದಾನವರು ಈ ರೀತಿ ನಮ್ಮನ್ನು ವಂಚಿಸಲು ಬಂದಿರಬಹುದು. ಅದು ಅಲ್ಲದೆ ಅದು ಮಾಯಮೃಗವಲ್ಲದೆ ಬೇರೆ ಅಲ್ಲ. ಸ್ವಾಮಿ, ಅದನ್ನು ಬಯಸಿ ನೀನು ದುಃಖ ಪಡುವುದಲ್ಲದೆ ನಮ್ಮನ್ನು ದುಃಖಕ್ಕೀಡು ಮಾಡಬೇಡ. ಬೇಕಿದ್ದರೆ ಹೇಳು, ಆ ಚಂದ್ರನಿರುವ ಹೇಮ ಸಾರಂಗವನ್ನೇ ತಂದು ಕೊಡುತ್ತೇನೆ. ಅದು ಹಾಗಿರಲಿ. ನಾನು ಈ ಸಾರಂಗವನ್ನು ಬಯಸಿದರೆ ನೀವು ತಾರದೆ ಹೋದವರು ಆ ಚಂದ್ರನಲ್ಲಿರುವ ಹೇಮ ಸಾರಂಗವನ್ನು ತಂದು ಕೊಡುವಿರೇ? ಸಾಧ್ಯವಿಲ್ಲ ಪ್ರಭು, ನನಗೆ ಆ ಮೃಗವೇ ಬೇಕು. ನೀವು ತಂದು ಕೊಡುವುದಾದರೆ ಹೇಳಿ, ಇಲ್ಲವಾದರೆ ನನ್ನ ಫಲಹಾರಾದಿಗಳನ್ನೇ ಮುಟ್ಟುವುದಿಲ್ಲ. ಸೀತಾ, ಶಾಂತಳಾಗು, ಶಾಂತಳಾಗುದಿ. ಲಕ್ಷ್ಮಣ, ಲಕ್ಷ್ಮಣ. ಅಣ್ಣ, ಜಾನಕಿಯು ಆ ಸಾರಂಗವನ್ನು ಬಯಸಿದ್ದಾಳೆ. ಹಾಗಾದರೆ ನಾನೇ ಹಿಡಿದು ತರುತ್ತೇನೆ. ಶಾಂತನಾಗು, ಶಾಂತನಾಗು ಸಹೋದರ. ಸತಿ ಅಪೇಕ್ಷೆ ಪಟ್ಟಿದ್ದವನು ಪತಿಯಾದವನು ನೆರವೇರಿಸಬೇಕಾದದ್ದು ಅವನ ಕರ್ತವ್ಯ. ಆದ್ದರಿಂದ ನಾನು ಹಿಡಿದು ತರುತ್ತೇನೆ. ಒಂದು ವೇಳೆ ಅದು ಮಾಯಮೃಗವೇ ಆದರೆ ಅದನ್ನಲ್ಲೇ ಕೊಂದು ಬರುತ್ತೇನೆ. ನಾನು ಬರುವ ತನಕ ಜಾನಕಿ ಓರಳನ್ನು ಬಿಟ್ಟು ಈ ಸ್ಥಳದಿಂದ ಕದಲಬಾರದು, ತಿಳಿಯಿತೆ? ಆಗಲಿ ಅಣ್ಣ. ಎಲೆ ಮೃಗವೇ, ಎಲ್ಲಿಗೆ ಹೋಗುತ್ತಿರುವೆ? ಎಲ್ಲಿಗೆ ಹೋಗುವೆ ಕುಲ್ಲ ಮೃಗವೇ ನೀ? ಎಲ್ಲಿಗೆ ಹೋಗುವೆ ಕುಲ್ಲ ಮೃಗವೇ ನೀ? ಅಲ್ಲಿಯ ನಿನ್ನಯ ಕೊಲ್ಲ ನಡಗಿವೆ, ಅಲ್ಲಿಯ ನಿನ್ನಯ ಸಲ್ಲ ನಡಗಿವೆ. ಎಲ್ಲಿಗೆ ಹೋಗುವೆ ಕುಲ್ಲ ಮೃಗವೇ? ಹಾ ಸೀತಾ, ಹಾ ಲಕ್ಷ್ಮಣ,
ಹೋಗು ಮೈದನ, ಬೇಗನೆ ಹೋಗಿ ಅದೇನೆಂಬುದನ್ನು ತಿಳಿದು ಬರುವನಾಗು. ಅಮ್ಮ, ಧ್ವನಿಯೇನೋ ಕೇಳಿ ಬಂದಿತು ತಾಯಿ. ಆದರೆ ಆ ಧ್ವನಿಯಲ್ಲಿ ನನಗೆ ನಂಬಿಕೆ ಸಾಲದು. ಧೈರ್ಯದಿಂದಿರಿ ತಾಯಿ, ಚಿಂತಿಸಬೇಡಿ. ಇಲ್ಲ ಲಕ್ಷ್ಮಣ, ಇಲ್ಲ, ಅದು ನಿನ್ನಣ್ಣನ ಆರ್ತ ಧ್ವನಿಯ ಹೊರತು ಅನ್ಯದಲ್ಲ. ನನ್ನ ಮಾತನ್ನು ಕೇಳಿ ಬೇಗನೆ ಹೋಗಿ ಅವರಿಗೆ ಸಹಾಯಕನಾಗು. ಅಮ್ಮ, ಏನು ಹೇಳುತ್ತಿರುವಿರಿ ತಾಯಿ? ಜಗದೊಡೆಯನಾದ ಶ್ರೀರಾಮಚಂದ್ರನಿಗೆ ಅಪಾಯವೆಂದರೇನು, ಆಪತ್ತೆಂದರೇನು? ಅಮ್ಮ, ಚಿಂತಿಸಬೇಡಿ, ಧೈರ್ಯದಿಂದಿರಿ. ಹೋಗಲಾರೆಯ, ಹೋಗಲಾರೆಯ ಲಕ್ಷ್ಮಣ? ಓಹೋ, ನನಗೀಗ ಅರ್ಥವಾಯಿತು. ನಿನ್ನಣ್ಣನು ಆಪ್ತ ಸಹೋದರನನ್ನು ನಂಬಿದ್ದನಲ್ಲ ಈ ನಿಮ್ಮನ್ನು. ನೀನು ಆ ಭರತನು ಅದೆಷ್ಟೊಂದು ದಿವಸಗಳಿಂದಲೂ ಇಂತಹ ಸಮಯಕ್ಕಾಗಿ ಕಾದಿದ್ಯೋ. ನನಗೀಗ ಅರ್ಥವಾಯಿತು, ನನಗೀಗ ಅರ್ಥವಾಯಿತು. ನಿನ್ನಣ್ಣನೇನಾದ್ರೂ ಕೇಡಿಗಾಹುತಿ ಆದ್ರೆ ನಿನ್ನತ್ತಿಗೆ ಸುಲಭವಾಗಿ ನಿನ್ನ ರಾಮಚಂದ್ರ ಉರಿಯೋ ಕಾಸಿದ ಸರಳಿನ ತೆರದಿ ರಾಮಚಂದ್ರ ಉರಿಯೋ ಕಾಸಿದ ಸರಳಿನ ತೆರದಿ ಕರ್ಣಯುಗವಂ ಹಿರಿಯುತ್ತಿರ್ಪ ರಾಮಚಂದ್ರ ಈ ಪುರುಷೋಕ್ತಿಯಂ ಕೇಳಿಯುಮ್ಮಿಗೆ ಅಮ್ಮ ಈ ಪುರುಷೋಕ್ತಿಯಂ ಕೇಳಿಯುಮ್ಮಿಗೆ ಹರಣಂ ಹೋಗಿಲ್ಲ ಮಗಟ ಕಠಿಣ ಮದಂತೋ ರಾಮ ಸಾಕು ತಾಯಿ, ಸಾಕು, ಕೇಳಲಾರನು. ಅಮ್ಮ, ಅಮ್ಮ, ನಾನು ನಿಮ್ಮನ್ನು ನನ್ನ ಎತ್ತ ತಾಯಿಯಾದ ಸುಮಿತ್ರ ಮಾತಿಗಿಂತಲೂ ಹೆಚ್ಚೆಂದು ಭಾವಿಸಿದ್ದೆ. ಆಗಲಿ, ಆಗಲಿ ತಾಯಿ. ಅಗ್ರಜನ ಆಜ್ಞೆಯನ್ನು ಮೀರಿದ ದೋಷವು ಬಂದರೂ ಸರಿ, ನಾನು ಈಗಲೇ ಹೊರಡುವೆನು. ಆದರೆ ನನ್ನದೊಂದು ಕೋರಿಕೆ ಇರುವುದು ತಾಯಿ. ಏನದು, ಏನದು ಲಕ್ಷ್ಮಣ? ಇಲ್ಲಿ ಸಪ್ತ ಋಷಿಗಳ ರೇಖೆಯನ್ನು ಪ್ರತಿಷ್ಠಾಪಿಸುವೆನು. ನಾನಾಗಲಿ ಅಗ್ರಜನಾಗಲಿ ಬರುವ ತನಕ ಇದನ್ನು ದಾಟಿ ಬರಬಾರದೆಂದು ಇದೋ ಬೇಡಿಕೊಳ್ಳುವೆನು ತಾಯಿ. ಹಾಗೆ ಆಗಲಿ ಮೈದನ, ನಿನ್ನ ಮಾತಿನಂತೆಯೇ ಆಗಲಿ. ಬೇಗನೆ ಹೋಗಿ ಬರುವನಾಗು. ವನಸ್ಥಳಂಗಳಿರ ತರುಲತೆಗಳಿರ ವಟವೃಕ್ಷಂಗಳಿರ
ತಲೆ ಕಾಯ್ದುದೆಮ್ಮ ಸೀತಾ ಮಾತೆಯ ತಲೆ ಕಾಯ್ದುದೆಮ್ಮ ಸೀತಾ ಮಾತೆಯ ಸೀತಾ ಮಾತೆಯ ಶಂಭೋ ಮಹಾದೇವ. ಭವ ಪಾಶ ನಾಶ ಹೀ ಶಮಯೇ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ. ಓ ಮಹಾದೇವ. ಭವ ಪಾಶ ನಾಶ ಹೀ ಶಮಯೇ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ. ಡಮ 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 ಢಮರು ಗದರನೆ ನಾಟ್ಯ ಲೋಲ ಶಿವನೇ. ಡಮ 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 ಢಮರು ಗದರನೆ ನಾಟ್ಯ ಲೋಲ ಶಿವನೇ. ಲೋಕವ ಕಾಲಿಪ ಕಾಲ ಕಾಲಹರ ಕಾಮಿತಾತ ಪ್ರಭುವೇ. ಲೋಕವ ಪಾಲಿಪ ಕಾಲ ಕಾಲಹರ ಕಾಮಿತಾತ ಪ್ರಭುವೇ. ಕಾಮಿತಾರ್ಥ ಪ್ರಭುವೇ. ಭವ ಪಾಶ ನಾಶ ಹೀ ಶಮಯೇ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ. ಶಂಭೋ ಶಂಕರ. ಕರದಲ್ಲಿ ಕಪಾಲ ಸಿಡಿದವನೇ ಬ್ರಹ್ಮಾಂಡವತ ನಡೆಸಿದನೇ. ಕರದಲ್ಲಿ ಕಪಾಲ ಸಿಡಿದವನೇ ಬ್ರಹ್ಮಾಂಡವತ ಬಳಸಿದನೇ. ಅನ್ನಪೂರ್ಣೆಯ ಕರುಣೆಯಿಂದಲೇ ಅನ್ನಪೂರ್ಣೆಯ ಕರುಣೆಯಿಂದಲೇ ಕಾರಿದವತ ನೀಗಿದನೇ. ಅನ್ನಪೂರ್ಣೆಯ ಕರುಣೆಯ
ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ ಭವ ಭಯ ಶಂಕರನೇ ಭವ ಭಯ ಶಂಕರನೇ ಶಿವನೇ. ಶಂಭೋ ಮಹಾದೇವ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ. ಭದ್ರೆ, ಬಹುದೂರದಿಂದ ನಡೆದುಕೊಂಡು ನಿನ್ನ ಕುಟೀರದ ಬಳಿ ಬಂದಿರುವೆನು. ನನಗಾದರೂ ಹಸಿವು ತೃಷೆಗಳಾದರೂ ಬಹಳವಾಗಿ ಬಾಧಿಸುತ್ತಿರುವುದು. ಏನನ್ನಾದರೂ ನೀಡಬಾರದೆ? ಪೂಜ್ಯ, ನಿನಗೆ ಇದೆ ನನ್ನ ವಂದನೆಗಳು. ನನ್ನ ನಿನಗೆ ಸ್ವಾಮಿಯಾದ ಮಂಗಳವಾಗಲಿ. ಶ್ರೀರಾಮಚಂದ್ರರು ನನ್ನ ಮೈದನಾದ ಲಕ್ಷ್ಮಣನು ಇಲ್ಲಿಲ್ಲದ ಕಾರಣ ನೀವು ಸ್ವಲ್ಪ ಸಮಯ ವಿಶ್ರಮಿಸಿಕೊಳ್ಳಿ. ಅವರು ಬಂದ ಬಳಿಕ ಎಲ್ಲರೂ ಸೇರಿ ನಿಮಗೆ ಆತಿಥ್ಯವನ್ನು ನೀಡುವೆವು. ಆಗಬಹುದು. ಹಬ್ಬ, ಇವಳೆಂತಹ ಲಾವಣ್ಯವತಿ, ಇವಳೆಂತಹ ಲಾವಣ್ಯವತಿ. ನನ್ನ ಅಜಾತ ಶತ್ರು ಆ ಶ್ರೀಹರಿಯು ಕೂಡ ತನ್ನ ಸಹಸ್ರ ನೇತ್ರಗಳಿಂದ ನೋಡಿ ಆನಂದಿಸತಕ್ಕ ರೂಪವೇ ಸರಿ. ಇವಳನ್ನು, ಇಂತಹ ಅಪೂರ್ವ ಸುಂದರಿಯನ್ನು ನಾನು ಅಪಹರಿಸಿಕೊಂಡು ಹೋಗಲೇಬೇಕು. ಅಬ್ಬ, ಇದೆಂತಹ ಜ್ವಾಲೆ! ಲಕ್ಷ್ಮಣ, ಮೆಚ್ಚಿದೆ ನಿನ್ನ ಜಾಣ್ಮೆಗೆ. ಜಗತ್ತೇ ಅಚ್ಚರಿ ಪಡುವಂತೆ ಸಪ್ತ ಋಷಿಗಳನ್ನೇ ಇಲ್ಲಿ ಪ್ರತಿಷ್ಠಾಪಿಸಿರುವೆಯಾ? ಇರಲಿ. ಸೀತಾ, ಸೀತಾ, ನೀನೆಂತಹ ಸೌಂದರ್ಯವತಿ. ನಿನ್ನ ಮೇಲಿನ ವ್ಯಾಮೋಹದಿಂದ ಸ್ವಯಂವರ ಸಭೆಗೆ ಬಂದೆ ನಾನು ಶಿವಧನಸ್ಸನ್ನು ಎತ್ತಲಾಗದೆ ಮುಗ್ಗರಿಸಿ ಬಿದ್ದಾಗ ಒಬ್ಬರಿಗೆ ಮೇಲೆ ಕುಳಿತು ಚಪ್ಪಾಳಿ ಹಾಕಿ ನಕ್ಕಿ ಅಲ್ಲವೇ? ಅಂದು ತುಂಬಿದ ಸಭೆಯಲ್ಲಿ ನನಗಾದ ಅವಮಾನ ಸಹಸ್ರ ಖಡ್ಗಗಳು ಏಕಕಾಲದಲ್ಲಿ ದೇಹವನ್ನು ಛೇದಿಸುತ್ತಿದೆ. ಇಂದು ನನ್ನ ತಂಗಿ ಶೂರ್ಪನಖೆಗಾದ ಅಪಮಾನದಿಂದ ನನ್ನ ರಕ್ತವು ಕುದಿಯುತ್ತಿದೆ. ಸೀತಾ, ನನ್ನ ರಕ್ತವು ಕುದಿಯುತ್ತಿದೆ. ಈ ಸೇಡಿನ ಪ್ರತಿಫಲವೇ ಸೀತಾಪಹರಣ. ಸೀತಾಪಹರಣ. ನಿನ್ನ ಮೇಲಿನ ಛಲಕ್ಕಾಗಿ ನನ್ನ ಮಾವ ಮಾರೀಚನನ್ನ ಬಲಿ ಕೊಡುತ್ತಿದ್ದೇನೆ ಶ್ರೀರಾಮ ಬಾಣಕ್ಕೆ. ಮಾವ ಮಾರೀಚ, ನನ್ನ ಸ್ವಾರ್ಥಕ್ಕಾಗಿ ಈ ದಿನ ನಿನ್ನನ್ನು ಬಲಿ ಕೊಡುತ್ತಿದ್ದೇನೆ. ನನ್ನನ್ನು ಮನ್ನಿಸು ಮಾವ, ನನ್ನನ್ನು ಮನ್ನಿಸು. ಇದೇನಿದು? ನರಿಗಳು ವಿಕಟವಾಗಿ ಕೂಗುತ್ತಿವೆ. ಶಿರೋ ಮೇಲ್ಭಾಗದಲ್ಲಿ ಕಾಗೆ ವೃದ್ಧಾದಿಗಳ ಚೀತ್ಕಾರ ಪ್ರಾರಂಭವಾಯಿತು. ಅದು ಅಲ್ಲದೆ ಅಕಾಲ ಮೃತ್ಯುವಿನ ಸೂಚನೆ ಬೇರೆ. ಅಕಾಲ ಮೃತ್ಯು? ಈ ರಾವಣೇಶ್ವರನಿಗೆ ಅಕಾಲ ಮೃತ್ಯು. ಈ ಕಾಗೆ ವೃದ್ಧಾದಿಗಳ ಚೀತ್ಕಾರಕ್ಕೆ ಎದುರಲ್ಲ ಈ ದಕ್ಷಿಣೇಶ್ವರ. ವೇಳೆ ಆಯಿತು. ಇಷ್ಟೊತ್ತಿಗೆ ನನ್ನ ಮಾವ ಮಾರೀಚನು ಆ ರಾಮ ಲಕ್ಷ್ಮಣರನ್ನು ಬಹುದೂರ ಕರೆದುಕೊಂಡು ಹೋಗಿರುವನು. ಇನ್ನು ಸಮಯವಿಲ್ಲ. ಅಯ್ಯೋ ಹಸಿವು, ಅಯ್ಯೋ ಹಸಿವು. ಭದ್ರೆ, ತಾಳಲಾರೆನು. ನನ್ನ ಕಣ್ಣಾಲೆಗಳು ತಿರುಗುತ್ತಿವೆ, ಕೈ ಕಾಲುಗಳಲ್ಲಿ ತ್ರಾಣವಿಲ್ಲ. ಏನಾದರೂ ನೀಡಬಾರದೆ? ಇದು ಸ್ವೀಕರಿಸಿ ಪೂಜ್ಯರೇ. ಭಿಕ್ಷೆಯನ್ನು ಹತ್ತಿರ ಬಂದು ನೀಡಬಾರದೆ? ಸಾಧ್ಯವಿಲ್ಲ, ಸಾಧ್ಯವಿಲ್ಲ ಪೂಜ್ಯರೇ. ಅದು ಹೇಗೆ ಸಾಧ್ಯವಿಲ್ಲ? ಮೈದನನಾದ ಲಕ್ಷ್ಮಣನು ಸಪ್ತ ಋಷಿಗಳ ರೇಖೆಗಳನ್ನು ಬರೆದಿರುವನು. ನಾನು ಅದನ್ನು ದಾಟಿ ಬರಲು ಸಾಧ್ಯವಿಲ್ಲ. ನೀವೇ ಸ್ವಲ್ಪ ಮುಂದೆ ಧಾವಿಸಿ ಈ ಭಿಕ್ಷೆಯನ್ನು ಸ್ವೀಕರಿಸುವರಾಗಿ. ಏನು? ನಮ್ಮಂತ ಯತಿವರಿಯರಿಗೆ ಸಪ್ತ ಋಷಿಗಳ ಆಜ್ಞೆ? ಬಹು ದೂರದಿಂದ ಹಸಿದುಕೊಂಡು ಬಂದ ನಾನು ನಿನ್ನ ಆಶ್ರಮದ ಬಳಿ ಹಸುನುಗಿದ್ದೆ ಆಗಿದರೆ ಬ್ರಹ್ಮಹತ್ಯೆ ದೋಷಕ್ಕೆ ಗುರಿಯಾಗಿವೆ. ಇಡೀ ಶಾಪವನ್ನು ತಡೆಯಿರಿ ಪೂಜ್ಯರೇ, ಕೋಪಿಸಲಾಗದು. ಇದು ನಾನು ಮುಂದೆ ಧಾವಿಸಿ ಭಿಕ್ಷೆಯನ್ನು ನೀಡುವೆ. ಸಮೀಪ ಬಾ. ಸ್ವೀಕರಿಸಿ ಪೂಜ್ಯರೇ. ಇನ್ನೂ ಹತ್ತಿರ ಬಾ.
ಇನ್ನು ಸಮೀಪ ಬಾ, ಇನ್ನು ಹತ್ತಿರ ಬಂದು ಇಡಬಾ, ಇನ್ನು ಸಮೀಪ ಬಾ. ಜಾನಕಿ ಇದೋ ನೋಡು ಪೌರತ್ವವಂತ ಕಲದ ಮುದಿ ಚಂದನ. ಜಾನಕಿ ಇದೋ ನೋಡು ಪೌರತ್ವವಂತ ಕಲದ ಮುದಿ ಚಂದ್ರನ. ಇದೋ ನೋಡು ಈ ಹಿಚ್ಚಲ ಮನೋತ್ಸಾಹ ಬಂಧನ. ಇದೋ ನೋಡು ಈ ಮನ್ಮಥಾಂಗನ. ಇದೋ ನೋಡು ಈ ರಾವಣ ಸಾರ್ವಭೌಮನ. ಇದೋ ನೋಡು ಈ ಮನ್ಮಥಾಂಗನ. ನೋಡೇ ಜಾನಕಿ, ಪುಷ್ಪಕ ವಿಮಾನವು ಸಿದ್ಧವಾಗಿದೆ. ಲಂಕೆಗೆ ಹೋಗೋಣ. ಏನು ಮಾಡಲಿ? ನನ್ನ ಸ್ವಾಮಿ ಇಲ್ಲದ ಇರುವ ವೇಳೆಯಲ್ಲಿ ಈ ನೀಚರು ನನ್ನನ್ನು ಅಪ್ಪಳಿಸುತ್ತಿರುವನಲ್ಲ. ನನ್ನನ್ನು ಕಾಪಾಡುವರು ಯಾರು ಇಲ್ಲವೇ? ನನ್ನನ್ನು ರಕ್ಷಿಸುವರು ಯಾರು ಇಲ್ಲವೇ? ಮಾವನವರಾದ ದಶರಥ ಮಹಾರಾಜರೇ, ಮೈದನರಾದ ಲಕ್ಷ್ಮಣರೇ, ಸ್ವಾಮಿ ರಾಮಚಂದ್ರ, ನನ್ನನ್ನು ಯಾರು ರಕ್ಷಿಸುವುದಿಲ್ಲವೇ? ನನ್ನ ಮಿತ್ರ ದಶರಥ ಮಹಾರಾಜನ ಪುತ್ರನಾದ ರಾಮಚಂದ್ರನ ಹೆಸರನ್ನು ಹೇಳಿ ದುಃಖಿಸುತ್ತಿರುವ ತಾವ್ಯಾರು ತಾಯಿ? ಪಕ್ಷರಾಜ, ನಾನು ದಶರಥ ಮಹಾರಾಜನ ಸೊಸೆ, ಶ್ರೀರಾಮಚಂದ್ರರ ಧರ್ಮಪತ್ನಿಯು. ನನ್ನನ್ನು ಸೀತೆ ಎಂದು ಕರೆಯುವರು. ನನ್ನ ಸ್ವಾಮಿ ಇಲ್ಲದ ವೇಳೆಯಲ್ಲಿ ಈ ನೀಚನು ನನ್ನನ್ನು ಅಪಹರಿಸುತ್ತಿರುವನು. ದಯಮಾಡಿ ನನ್ನನ್ನು ರಕ್ಷಿಸುವನಾಗು ಪಕ್ಷರಾಜ. ಹೆದರಬೇಡಿ ತಾಯಿ, ಹೆದರಬೇಡಿ. ಎಲ್ಲವೋ ನೀಚ, ಶ್ರೀರಾಮಚಂದ್ರನು ಇಲ್ಲದಿರುವ ಸಮಯದಲ್ಲಿ ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವ ಯಾರು ನೀನು? ಎಲ್ಲ ಹಾಬುದಿಯದ್ದೆ, ನೀನ್ಯಾರೆಂಬುದನ್ನು ತಿಳಿಸು. ಮೊದಲು ನೀ ಯಾರೆಂದು ಹೇಳು. ನಾನು ಲಂಕಾಧೀಶ್ವರನಾದ ರಾವಣ ಸಾರ್ವಭೌಮ. ನೀನ್ಯಾರೆಂಬುದನ್ನು ತಿಳಿಸು. ನಾನು ಅತ್ಯಂತ ಪರಾಕ್ರಮಶಾಲಿಯಾದ ಜಟಾಯು. ಜಟಾಯು ಜಟಾಯು ಇವನು ಮಹಾಪರಾಕ್ರಮಿ ಎಂದು ಕೇಳಿರುವನು. ಇವನನ್ನು ಉಪಾಯದಿಂದಲೇ ಗೆಲ್ಲಬೇಕು. ಎಲ್ಲವೋ ಜಟಾಯು, ಇಬ್ಬರು ಸಮಬಲಶಾಲಿಗಳಿಂದ ನಮ್ಮ ಜೀವದ ನೆಲೆ ಹರಿದು ಯುದ್ಧ ಮಾಡೋಣವೇ? ಹಾಗೆ ಆಗಲಿ. ಮೊದಲು ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದೆಂದು ಹೇಳು. ನನ್ನ ಪ್ರಾಣದ ನೆಲೆ ನನ್ನ ಪ್ರಾಣದ ನೆಲೆ ನನ್ನ ಎಡಗಾಲಿನ ಅಂಗಿಷ್ಟದಲ್ಲಿರುವುದು. ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದು ತಿಳಿಸು. ನನ್ನ ಪ್ರಾಣದ ನೆಲೆಯು ಈ ನನ್ನ 2 ರೆಕ್ಕೆಗಳಲ್ಲಿರುವುದು. ಹಾಗಾದ್ರೆ ಸಿದ್ಧರಾಗು, ಇದ್ದಕ್ಕೆ ಸಿದ್ಧರಾಗು. ಅಯ್ಯೋ ಅಯ್ಯೋ, ನನ್ನನ್ನು ರಕ್ಷಿಸಲು ಬಂದ ಈ ಪಕ್ಷಿರಾಜನಿಗೂ ಈ ಗತಿ ಉಂಟಾಯಿತು. ಇನ್ನು ನನ್ನನ್ನು ರಕ್ಷಿಸುವರಾದರೂ ಯಾರು? ನನ್ನನ್ನು ಕಾಪಾಡುವರಾದರೂ ಯಾರು? ರಾಮಚಂದ್ರ, ಆಗಲಿ ಆಗಲಿ. ನಾನು ನನ್ನ ಪತಿಯನ್ನು ಸೇವಿಸಿದ್ದು ನಿಜವೇ ಆದ ಪಕ್ಷದಲ್ಲಿ, ತ್ರಿಕರ್ಣ ಸಿದ್ಧದಿಂದ ನಾನು ನನ್ನ ಪತಿಯನ್ನು ಸೇವಿಸಿದ್ದು ನಿಜವೇ ಆದ ಪಕ್ಷದಲ್ಲಿ, ನನ್ನ ಸ್ವಾಮಿಯ ಬರುವ ತನಕ ನೀನು ಜೀವದಲ್ಲಿಯೇ ಉಳಿದು ಎಲ್ಲ ವಿಚಾರವನ್ನು ನನ್ನ ಸ್ವಾಮಿಗೆ ತಿಳಿಸಿ ಅವರ ಕೈಯಿಂದಲೇ ನೀನು ಸದ್ಗತಿಯನ್ನು ಪಡೆ. ಅವರ ಕೈಯಿಂದಲೇ ನೀನು ಸದ್ಗತಿಯನ್ನು ಪಡೆ. ಜಾನಕಿ, ನಡೆ ಲಂಕೆಗೆ ಹೋಗೋಣ. ನಿನ್ನನ್ನು ರಕ್ಷಿಸಬಲ್ಲವರು ಯಾರೂ ಇಲ್ಲ. ಪುಷ್ಪಕ ವಿಮಾನವು ಸಿದ್ಧವಾಗಿದೆ. ನಡೆ ಲಂಕೆಗೆ ಹೋಗೋಣ.